ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹೌಸ್ ಆಫ್ ಬೇಕ್ಸ್. ಇವತ್ತಿನ ರೆಸಿಪಿ ರೇನ್ಬೋ ಕೇಕ್. ಅಷ್ಟು ಕಲರ್ಫುಲ್ ಆಗಿದೆ. ಏನೇನು ಬೇಕು ಅಂತ ನೋಡೋಣ. ಮೊದಲಿಗೆ ಗೋಧಿ ಹಿಟ್ಟು, ಬೆಲ್ಲದ ಪುಡಿ, ಎಣ್ಣೆ, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ವಿನಿಗರ್, ವೆನಿಲಾ ಎಸೆನ್ಸ್, ಬಿಸಿನೀರು, ಹಾಲು. ಈಗ ಫಸ್ಟ್ ಸ್ಟೆಪ್ ಏನು ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಬೌಲ್ ತೊಗೊಂಡು ಬೆಚ್ಚಗಿರೋ ಹಾಲು ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ನೆಕ್ಸ್ಟು ವೆನಿಗರ್. ಇದು ನಾವು ಬಟ್ರ್ ಮಿಲ್ಕ್ ಮಾಡ್ಕೋಬೇಕು. ಸೊ ಹಾಗಾಗಿ ನಾನಿಲ್ಲಿ ಒಂದು ಕಾಲು ಸ್ಪೂನಷ್ಟು ಟೀ ಸ್ಪೂನ್ ಅಷ್ಟು ವಿನಿಗರ್ ಹಾಕೋತಾ ಇದ್ದೀನಿ. ಹಾಲು ಬೆಚ್ಚಗಿರಬೇಕು, ಆವಾಗ ಬೇಗ ಬಟರ್ ಮಿಲ್ಕ್ ಫಾರ್ಮ್ ಆಗುತ್ತೆ. ನೋಡಿ, ಸ್ವಲ್ಪ ಹೀಗೆ ಶೇಕ್ ಮಾಡಿಬಿಟ್ಟು ಸ್ವಲ್ಪ ಕರ್ಡಲ್ ಹಾಕೋಕ್ಕೆ ಸ್ಟಾರ್ಟ್ ಆಗಿದೆ. ಒಂದು 5 ನಿಮಿಷ ಪಕ್ಕಕ್ಕೆ ಇಟ್ಬಿಡೋಣ ಇದನ್ನು. ಇವಾಗ ಅದು ಫುಲ್ ಕರ್ಡಲಾಗಿ ಬಟರ್ ಮಿಲ್ಕ್ ರೆಡಿ ಆಗುತ್ತೆ. ಅಷ್ಟೊತ್ತಿಗೆ ಇನ್ನೊಂದು ಬೌಲ್ ತೊಗೊಂಡು ಅದರಲ್ಲಿ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲನೂ ನಾವು ರೆಡಿ ಮಾಡ್ಕೋಬೇಕು. ಅದಕ್ಕೆ ಫಸ್ಟು ಈ ಥರ ಒಂದು ಜರಡಿ ಇಟ್ಕೊಳ್ತೀನಿ. ಅದಕ್ಕೆ ಗೋಧಿ ಹಿಟ್ಟು, ಬೇಕಿಂಗ್ ಪೌಡರು ಮತ್ತು ಬೇಕಿಂಗ್ ಸೋಡಾ, ಇದನ್ನು ಜರಡಿ ಹಿಡ್ಕೊಂಬಿಡೋಣ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ನಾನು ಎಕ್ಸಾಕ್ಟ್ ಮೆಷರ್ಮೆಂಟು, ಅದ್ರ ಪ್ರಕಾರನೇ ಫಾಲೋ ಮಾಡಿ. ಜರಡಿ ಹಿಡಿಯೋದು ತುಂಬ ಇಂಪಾರ್ಟೆಂಟು ಗೋಧಿ ಹಿಟ್ಟಾಗಿರೋದ್ರಿಂದ, ಇಲ್ಲಾಂದರೆ ಆ ಫ್ಲಫಿನೆಸ್ ಬರೋದಿಲ್ಲ. ಈಗ ಆಯಿತು, ರೆಡಿಯಾಗಿದೆ ಇದು. ಇದನ್ನು ಪಕ್ಕಕ್ಕೆ ಇಟ್ಕೋತೀನಿ. ಈಗ ನೆಕ್ಸ್ಟು ಫಸ್ಟಲ್ಲಿ ನಾವು ಬಟರ್ ಮಿಲ್ಕ್ ಮಾಡ್ಕೊಂಡಿದ್ವಲ್ಲ, ನೋಡಿ ಗೊತ್ತಾಗ್ತಿದೆಯಾ, ನೀಟಾಗಿ ಬಟರ್ ಮಿಲ್ಕ್ ಫಾರ್ಮ್ ಆಗಿದೆ. ಈಗ ಅದಕ್ಕೆ ಬೆಲ್ಲದ ಪುಡಿ ಹಾಕ್ಕೊಂಬಿಡ್ತೀನಿ. ಆಮೇಲೆ ಬೆಚ್ಚಗಿರೋ ನೀರು, ತುಂಬ ಬಿಸಿ ಬೇಡ, ಸ್ವಲ್ಪ ಬೆಚ್ಚಗಿದ್ರೆ ಸಾಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಬೆಲ್ಲ ಕರಗುತ್ತೆ, ಬೇಗ ಕರಗುತ್ತೆ. ಇವಾಗ ಪುಡಿ ಇದ್ದರೆ ಒಳ್ಳೆಯದು, ಕರಗೋದಕ್ಕೆ ಈಸಿ ಆಗುತ್ತೆ. ಕರಗಿಸಿ ಶುಗರ್ ಸಿರಪ್ಪು ಅಥವಾ ಬೆಲ್ಲದ ಸಿರಪ್ಪೆಲ್ಲ ಹಾಕಬೇಡಿ, ಚೆನ್ನಾಗಿ ಬರಲ್ಲ. ಈಗ ಎಣ್ಣೆ ಹಾಕ್ಕೋತೀನಿ. ಬೆಲ್ಲ ಫುಲ್ ಕರಗಿದೆ. ಈಗ ಎಣ್ಣೆ ಹಾಕ್ಕೋತೀನಿ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ದಯವಿಟ್ಟು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಈಗ ವೆನಿಲಾ ಎಸೆನ್ಸ್ ಹಾಕ್ಕೋತೀನಿ. ಇದು ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ, ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಅದನ್ನು ಹಾಕೋದು. ನೋಡಿ, ರೆಡಿಯಾಗಿದೆ. ಈಗ ನಾವೇನು ಡ್ರೈ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ವಲ್ಲ, ರೆಡಿ ಇತ್ತಲ್ಲ, ಅದಕ್ಕೆ ಇವಾಗ ಇದನ್ನು ಹಾಕೊಂಬಿಡ್ತೀನಿ ನಾನು. ಈಗ ವಿಸ್ಕರಲ್ಲಿ ನೀಟಾಗಿ ಗಂಟಿಲ್ದಂಗೆ ನೀಟಾಗಿ ಅದನ್ನು ವಿಸ್ಕ್ ಮಾಡ್ಕೋಬೇಕು. ನೋಡಿ, ಚೂರು ಗಂಟಿರಬಾರ್ದು, ನೀಟಾಗಿ ವಿಸ್ಕ್ ಮಾಡ್ಕೊಂಬಿಡಿ. ಈಗ ನೋಡಿ, ಸ್ಮೂತ್ ಬ್ಯಾಟರ್ ಗೊತ್ತಾಗ್ತಿದೆಯಾ, ರೆಡಿ ಇದೆ. ಇವಾಗ ರೇನ್ಬೋ ಕೇಕ್ ಮಾಡ್ತಿರೋದ್ರಿಂದ ನಮಗೆ ಕಲರ್ಫುಲ್ ಬೇಕಲ್ವಾ, ಸೊ ಅದಕ್ಕೆ ನಾನು ಬ್ಯಾಟ್ರನ್ನ ಡಿವೈಡ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು 5 ಕಲರ್ ಯೂಸ್ ಮಾಡೋಣ ಅಂತ ಹೇಳಿ 5 ಡಿಫ್ರೆಂಟ್ ಬೌಲ್ಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಲರ್ಸ್ ಎಲ್ಲ ಕಂಪ್ಲೀಟ್ಲಿ ನಿಮ್ಮ ಚಾಯ್ಸು. ಇದು ಫುಡ್ ಕಲರ್ಸು, ಬೇಕಿಂಗ್ಗೆ ಅಂತಲೇ ಸಿಗುತ್ತೆ ಬೇಕಿಂಗ್ ಸ್ಟೋರಲ್ಲಿ, ಸೇಫ್ ಇರುತ್ತೆ, ಏನೋ ಹಾರ್ಮ್ಫುಲ್ ಕೆಮಿಕಲ್ಸ್, ಹಾರ್ಶ್ ಕೆಮಿಕಲ್ಸ್ ಏನೂ ಇರೋದಿಲ್ಲ. ಒಳ್ಳೆ ಬ್ರ್ಯಾಂಡ್ ನೋಡಿ ತೊಗೋಬೇಕು. ನಿಮಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ದಯವಿಟ್ಟು ನಾನು ನಿಮಗೆ ಲಿಂಕನ್ನು ಕಳಿಸ್ಕೊಡ್ತೀನಿ ಸೇಫೆಸ್ಟ್ ಇರೋದನ್ನು. ಸೊ ನಾನು ಎಲ್ಲ ಬೌಲ್ಗೂ 2 ಡ್ರಾಪ್ ಹಾಕೋತಾ ಇದ್ದೀನಿ ಕಲರ್ಸನ್ನು. ಇವಾಗ ಬ್ಯಾಟರ್ ಏನಿದೆಯಲ್ಲ ಅದನ್ನು ಈಕ್ವಲಾಗಿ ನಾವು ಡಿವೈಡ್ ಮಾಡ್ಕೋಬೇಕು. ಹೇಗೆ ಡಿವೈಡ್ ಮಾಡೋದನ್ನು ಫಸ್ಟ್ ನಾನು ಸ್ಪೂನ್ ತೊಗೊಂಡು ನೀಟಾಗಿ 2 ಸ್ಪೂನ್ ಫಸ್ಟ್ ಎಲ್ಲದಕ್ಕೂ ಹಾಕಿ ಮಿಕ್ಕಿರೋ ಬ್ಯಾಟರ್ನ ಮತ್ತೆ ಈಕ್ವಲಾಗಿ ಅದನ್ನು ಡಿವೈಡ್ ಮಾಡ್ಕೋತೀನಿ. ನಾನು 5 ಬೌಲ್ಸ್ಗೆ ನೀಟಾಗಿ ಈಕ್ವಲಾಗಿ ಹಾಕ್ಕೊಂಬಿಡ್ತಾಯಿದ್ದೀನಿ. ನೋಡಿ, ಈಗ ಇನ್ನು ಬೇರೆ ಸ್ಪೂನ್ ತೊಗೊಂಡು ಅದನ್ನು
ಕಲರ್ಸ್ ಹಾಕಿದ್ದೀವಲ್ಲ ಅದನ್ನು ನೀಟಾಗಿ ಈ ಥರ ವಿಸ್ಕ್ ಮಾಡ್ಕೋಬೇಕು. ಸ್ಪೂನಲ್ಲೇ ಈ ಥರ ಹಿಂಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ನೀಟಾಗಿ ಅದು ಕಲರ್ ಬ್ಲೆಂಡ್ ಆಗೋಗುತ್ತೆ ನಮ್ಮ ಬ್ಯಾಟರ್ ಜೊತೆಗೆ. ಕಲರ್ಸು ಮತ್ತು ನಿಮ್ಮ ಚಾಯ್ಸು ಫ್ರೆಂಡ್ಸ್, ಯಾವ ಕಲರ್ಸ್ ಬೇಕೋ ನೀವು ಹಾಕ್ಕೋಬೋದು. ನಾನು ಸ್ವಲ್ಪ ಎಲ್ಲ ಡಾರ್ಕ್ ಕಲರ್ಸ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಕಲರ್ ಬೇಕೋ ನಿಮ್ಮ ಇಷ್ಟ, ಯಾವ್ದು ಬೇಕೋ ತೊಗೊಂಡು ನೀವು ಹಾಕಿ ಮಿಕ್ಸ್ ಮಾಡ್ಕೋಬೋದು. ನೋಡಿ ಈ ಥರ ಎಲ್ಲ ಅದಕ್ಕೆ ಮಿಕ್ಸ್ ಆಗಿ ನೀಟಾಗಿ ಬ್ಲೆಂಡ್ ಆಗುತ್ತೆ. ನಮಗೆ ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ಲ, ಆಗಿದೆ, ಇದು ರೆಡಿ ಇದೆ. ಇವಾಗ ಇದನ್ನು ಟಿನ್ನಿಗೆ ಹೆಂಗೆ ಪೋರ್ ಮಾಡೋದು ತೋರಿಸ್ತೀನಿ. ನಾನು 6 ಇಂಚ್ ಕೇಕ್ ಟಿನ್ನನ್ನು ಬೇಕಿಂಗ್ ಪೇಪರ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಆಯಿಲ್ ಸ್ಪ್ರೆಡ್ ಮಾಡಿ. ಇವಾಗ ಇದಕ್ಕೆ ಒಂದೊಂದೇ ಹಾಕ್ತಾ ಬರೋಣ. ಈಗ 1 ಬೈ 1 ಬ್ಯಾಟರ್ನ ನೀಟಾಗಿ ಪೋರ್ ಮಾಡ್ತಾ ಬರೋಣ. ಪೋರ್ ಮಾಡಬೇಕಾದ್ರೆ ಕರೆಕ್ಟಾಗಿ ಸೆಂಟ್ರಿಗೆ ಕರೆಕ್ಟಾಗಿ ಅದನ್ನು ಫಸ್ಟ್ ಪೋರ್ ಮಾಡ್ಕೋತೀನಿ. ಅದು ನಿಧಾನಕ್ಕೆ ಹಾಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ನಾವು ಮೇಲೆ ಮೇಲೆ ಬ್ಯಾಟರ್ ಹಾಕಿದಾಗ ನಾವೇನು ಮತ್ತೆ ಸ್ಪ್ಯಾಟುಲಲ್ಲೆಲ್ಲ ಸ್ಪ್ರೆಡ್ ಮಾಡೋದೆಲ್ಲ ಬೇಕಾಗೋದಿಲ್ಲ. ನೋಡಿ ಈ ಥರ ಕರೆಕ್ಟಾಗಿ ಮತ್ತೆ ಸೆಂಟ್ರಿಗೆ ತಿರ್ಗಾ ಹಾಕ್ಕೋಬೇಕು. ನೋಡಿ ಗ್ರೀನ್ದು ಫಸ್ಟ್ ಹಾಕಿದ್ದು ನೀಟಾಗಿ ಸ್ಪ್ರೆಡ್ ಆಗೋಯ್ತು. ಚೂರು ಆರೆಂಜ್ ಸ್ಪ್ರೆಡ್ ಆಗೋಕ್ಕೆ ಸ್ವಲ್ಪ ಹಿಂಗೆ ನಾನು ಶೇಕ್ ಮಾಡಿಕೊಂಡೆ ಅಷ್ಟೇ. ಅದೊಂದು ಲೆವೆಲಿಗೆ ಬರತ್ತಿಲ್ಲ, ಅಂದರೆ ಒಂಥರ ಹಂಪು ಹೈಟಿಗಿರುತ್ತೆ. ಸೊ ಫ್ಲ್ಯಾಟ್ ಆಗಲಿ ಅಂತ ಸ್ವಲ್ಪ ಶೇಕ್ ಮಾಡಿದೆ ಅಷ್ಟೇ. ನೆಕ್ಸ್ಟು ಎಲ್ಲ ಕಲರ್ಸು ಒಂದಾದ್ಮೇಲೆ ಒಂದು ಅದೇ ಥರನೇ ನೀಟಾಗಿ ಕರೆಕ್ಟಾಗಿ ಮಧ್ಯಕ್ಕೇ ಹಾಕಬೇಕು ನೋಡಿಕೊಂಡು. ಈಗ ಲಾಸ್ಟ್ ಒನ್ನು. ನೋಡಿ ಆಗಿದೆ. ಈಗ ನೀಟಾಗಿ ಟ್ಯಾಪ್ ಮಾಡ್ಕೊಳ್ಳೋಣ ಒಂದು ಸಲ. ಇವಾಗ ಇದು ಪ್ಲೈನು ಇರೋದ್ರಿಂದ ಜಸ್ಟ್ ಸುಮ್ಮನೆ ಒಂದು ಡಿಸೈನ್ ಮಾಡೋಣ ಅಂತ ಈ ಥರ ಒಂದು ಟೂತ್ ಪಿಕ್ ತೊಗೊಂಡು ನಾನು ಮೇಲಿಂದ ಹೀಗೆ ಲೈನ್ ಈ ಥರ ಅದೊಂಥರ ಫ್ಲವರ್ ಥರ ಫಾರ್ಮ್ ಆಗುತ್ತೆ ನೋಡಿ ಅಷ್ಟೇ. ಈಗ ಬೇಕು ಅಂದರೆ ಮತ್ತೆ ಇನ್ನೂ ನೀವು ಸೆಂಟರಲ್ಲಿ ಮತ್ತೆ ಮಾಡ್ಬೋದು. ಈ ಥರ ಇನ್ನೊಂದು ಲೈನ್ಸ್ ಹಾಕ್ಕೋಬೋದು ಈ ಥರ. ಇದು ಕಂಪ್ಲೀಟ್ಲಿ ಆಪ್ಷನಲ್ಲು. ಬೇಡನ ಹಾಗೆ ಪ್ಲೈನೇ ಇಡ್ತೀನಿ ಅಂದರೆ ಹಾಗೆ ಇಡ್ಬೋದು, ಏನು ತೊಂದರೆ ಇಲ್ಲ, ಅದೇನು ಡಿಫ್ರೆನ್ಸ್ ಆಗೋದಿಲ್ಲ ನಮಗೆ. ನೋಡಿ ರೆಡಿ ಇದೆ. ಬೇಕ್ ಮಾಡೋಕ್ಕೆ ಹೋಗೋಣ. 160 ಡಿಗ್ರೀಸಲ್ಲಿ ಪ್ರೀ ಹೀಟ್ ಮಾಡಿ ಇಟ್ಕೊಂಡಿದ್ದೀನಿ ಓವನ್ನ. ಇದು ನನಗೆ ಕರೆಕ್ಟಾಗಿ 28 ಮಿನಿಟ್ಸ್ಗೆ ಬೇಕಾಗಿತ್ತು. ನಾನು 28 ಮಿನಿಟ್ಸ್ಗೆ ಟೈಮ್ ಸೆಟ್ ಮಾಡಿದ್ದೆ. ಕರೆಕ್ಟಾಗಿ ಅಷ್ಟೇ ತೊಗೊಂತು, ಮತ್ತು ಎಕ್ಸ್ಟ್ರಾ ಏನೂ ಆಗಲಿಲ್ಲ. ಆದಮೇಲೆ ತೋರಿಸ್ತೀನಿ ನೋಡಿ. ಇದು ಮೇಲೆ ಕಲರು ಸೀದಿದೆ ಅಂತ ಅಂದ್ಕೋಬೇಡಿ, ಅದು ಸೀದಿಲ್ಲ ಆ್ಯಕ್ಚುಲಿ, ಬೇಕಾಗಿದೆ ನೋಡಿ ನೀಟಾಗಿ. ಆ ಡಾರ್ಕ್ ಕಲರ್ಸ್ ಯೂಸ್ ಮಾಡಿದ್ವಲ್ಲ ನಾವು, ಅದಕ್ಕೋಸ್ಕರ ಅದು ಟಾಪ್ ಲೇಯರ್ ಕೂಡ ಸ್ವಲ್ಪ ಡಾರ್ಕಾಗಿ ಬಂದಿದೆ. ಸ್ವಲ್ಪ ಲೂಸನ್ ಮಾಡಿಕೊಂಡು ಇದನ್ನು ಡಿಮೋಲ್ಡ್ ಮಾಡೋಣ ಈಗ. ನೋಡಿ ಬಟರ್ ಪೇಪರ್ ತೆಕ್ಕೊಳ್ತೀನಿ. ಆ ಸ್ಪಾಂಜು ನೋಡಿ ಗೊತ್ತಾಗತ್ತಾ ಎಷ್ಟು ಸ್ಪಾಂಜಿಯಾಗಿದೆ. ಆ ಗೂಡು ಬಂದಾಗಲೇ ನಮಗೆ ಅದು ಪರ್ಫೆಕ್ಟಾಗಿ ಬಂದಿದೆ ಅಂತ ಗೊತ್ತಾಗ್ಬಿಡುತ್ತೆ ಕೇಕ್ಸಲ್ಲೆಲ್ಲನೂ. ನೋಡಿ ರೆಡಿ ಇದೆ. ಈಗ ಇದು ಅವರು ಕಸ್ಟಮರು ಆರ್ಡ್ರ್ ಇದ್ದಿದ್ದು, ಅವ್ರು ವಿತ್ ಫ್ರಾಸ್ಟಿಂಗ್ ಕೇಳಿದ್ರು, ಹಾಗಾಗಿ ನಾನು ಟಾಪ್ ಲೇಯರ್ನ ತಿನ್ನಕ್ಕೆ ಸ್ವಲ್ಪ ಕಟ್ ಮಾಡ್ಕೋತೀನಿ. ಈ ಥರ ನಮಗೆ ಪರ್ಫೆಕ್ಟ್ ಮೆಷರ್ಮೆಂಟ್ ಇದ್ದಾಗ ನಮಗೆ ವೇಸ್ಟೇಜ್ ಜಾಸ್ತಿ ಬರಲ್ಲ. ಮೇಲ್ಗಡೆ ನಾವು ಕಟ್ ಮಾಡಿದಾಗ ನೋಡಿ ಅಷ್ಟೇ ಥಿನ್ ಲೇಯರ್ ಅಷ್ಟೇ ತೆಗೆದಿದ್ದು. ನೋಡಿ ಕಾಣ್ತಿದೆಯಾ ಕಲರ್ಸು ರಿಂಗ್ ಥರ ಕಾಣುತ್ತೆ ನೋಡಿ. ಇವಾಗ ಇದನ್ನು ಫ್ರೋಸ್ಟಿಂಗ್ ಮಾಡೋಣ. ನಾನು ಕಟ್ ಮಾಡೋದನ್ನು ನನ್ನ ಪ್ರೀವಿಯಸ್ ವೀಡಿಯೋಲಿ ತೋರಿಸಿದ್ದೀನಿ, ಸ್ಲೈಸ್ ಹೆಂಗೆ ನೀಟಾಗಿ ಪರ್ಫೆಕ್ಟಾಗಿ ಮಾಡೋದು ಅಂತ. ಇನ್ನೊಂದು ಸಲ ಹೇಳ್ತೀನಿ. ಫಸ್ಟು ಚಾಕುಲಿ ಒಂದು ಸಲ ಮಾರ್ಕ್ ಮಾಡ್ಕೋಬೇಕು ನೀಟಾಗಿ, ಸೈಡ್ಸಲ್ಲಿ ನೀಟಾಗಿ ಮಾರ್ಕ್ ಹಾಕ್ಕೊಂಬಿಟ್ಟು
ಆಮೇಲೆ ನಾರ್ಮಲ್ ಥ್ರೆಡ್ ಇರುತ್ತಲ್ಲ, ಬಟ್ಟೆ ಹೊಲಿಯೋ ಥ್ರೆಡ್ಡು, ಅದನ್ನು ನಾವು ಅಲ್ಲಿ ಎಲ್ಲಿ ಮಾರ್ಕ್ ಹಾಕಿದ್ದೀವಲ್ಲ ಅಲ್ಲಿ ಕರೆಕ್ಟಾಗಿ ಅದನ್ನು ದಾರ ಎಲ್ಲ ಇಟ್ಕೊಂಡು ಈ ಥರ ಕ್ರಾಸ್ ಮಾಡ್ಕೋಬೇಕು. ಅದನ್ನು ನೋಡಿ, ಗೊತ್ತಾಗ್ತಿದೆಯಾ? ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಕ್ರಾಸ್ ಮಾಡಿಕೊಂಡು ಈಗ ಎರಡೂ ಕಡೆಯಿಂದ ಈಕ್ವಲಾಗಿ ಅದನ್ನು ನೀಟಾಗಿ ದಾರ ಎಳೆದ್ಬಿಡಬೇಕು ಅಷ್ಟೇ. ಕರೆಕ್ಟಾಗಿ ಲೈನಿಗೆ ಹಾಕ್ಕೊಳ್ಳಿ ಅಷ್ಟೇ. ಅದನ್ನು ನೋಡ್ಕೊಂಡು ಕರೆಕ್ಟಾಗಿ ಹಾಕ್ಕೊಂಡು ಎಳೆದ್ಬಿಟ್ರೆ ಅಷ್ಟೇ. ನೋಡಿ, ಬಂದುಬಿಡುತ್ತೆ, ದಾರ ಆಚೆ ಬಂದಿರುತ್ತೆ. ಈಗ ತೋರಿಸ್ತೀನಿ ನೋಡಿ, ಅದು ನೋಡಿ ಗೊತ್ತಾಗ್ತಿದೆಯಾ? ಎಷ್ಟು ನೀಟಾಗಿ ಸ್ಲೈಸ್ ಆಗಿದೆ ನೋಡಿ. ಕ್ರಮ್ಸು ಜಾಸ್ತಿ ಬರಲ್ಲ, ಇದು ಅನ್ನೀವನಾಗಿ ಕಟ್ಟಾಗಲ್ಲ. ಈಗ ಒಂದು ಕೇಕ್ ಬೋರ್ಡ್ ತೊಗೊಂಡು ಕೆಳಗಡೆಗೆ ನಾನು ಮೆಲ್ಟೆಡ್ ಚಾಕ್ಲೇಟ್ ಹಾಕೋತಾ ಇದ್ದೀನಿ. ಏಕೆಂದರೆ ಇದು ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ತೊಗೊಂಡು ಹೋಗಬೇಕಿತ್ತು ಡೆಲಿವರಿಗೆ. ಸೊ ಅದು ಸ್ವಲ್ಪ ಕ್ರೀಮ್ ಆದರೆ ಬೇಗ ಬಿಸಿಲಿಗೆ ಇದಾಗ್ಬಿಡುತ್ತೆ ಅಂತ ಚಾಕ್ಲೇಟ್ ಹಾಕ್ತಾಯಿದ್ದೀನಿ. ಟಾಪ್ ಲೇಯರ್ ಕಟ್ ಮಾಡಿರೋದನ್ನು ಬಾಟಮ್ಗೆ ಇಟ್ಕೋಬೇಕು ಯಾವತ್ತೂ. ನಾನು ಇಲ್ಲಿ ಜಾಗ್ರಿ ಸಿರಪ್ ಮಾಡ್ತಾಯಿದ್ದೀನಿ ಸೋಪ್ ಮಾಡೋಕ್ಕೆ. ನೀವು ಶುಗರ್ ಸಿರಪ್ ಕೂಡ ಯೂಸ್ ಮಾಡ್ಕೋಬೋದು. ಟಾಪ್ ಲೇಯರ್ನ ಕೆಳಗಿಟ್ಕೊಂಡ್ರೆ ಆವಾಗ ಕೆಳಗಡೆ ಇರುತ್ತಲ್ಲ ಆ ಲೇಯರು ನಮಗೆ ಮೇಲ್ಗಡೆ ಫ್ಲ್ಯಾಟಾಗಿ ನೀಟಾಗಿ ಇವನ್ನಾಗಿ ಬರುತ್ತೆ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ, ಕ್ರೀಮು ರೆಡಿ ಇದೆ. ನಾನು ಕ್ರೀಮ್ ಮಾಡೋದು ತೋರಿಸಿದ್ದೀನಿ ನನ್ನ ಪ್ರೀವಿಯಸ್ ವೀಡಿಯೋಲಿ. ನೀವು ಯಾರೋ ಅದನ್ನು ವಾಚ್ ಮಾಡಿಲ್ಲ ಅಂದರೆ ದಯವಿಟ್ಟು ಅದನ್ನು ವಾಚ್ ಮಾಡಿ. ನಾನು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀನಿ ಎಲ್ಲ ಪ್ರತಿಯೊಂದು ಅದ್ರಲ್ಲಿ ತೋರಿಸಿದ್ದೀನಿ, ಹೆಂಗೆ ಬೀಟ್ ಮಾಡೋದು ಎಲ್ಲ, ಯಾವ ಕನ್ಸಿಸ್ಟೆನ್ಸಿ ಅಂತ. ಒಂದು ಥಿನ್ ಲೇಯರ್ ಹಾಕೋತೀನಿ ಅಷ್ಟೇ. ಈಗ ಕೆಳಗಿಂದು ಲೇಯರ್ ಇರುತ್ತಲ್ಲ ಅದನ್ನು ಉಲ್ಟಾ ಮಾಡಿಬಿಟ್ಟು ಅದು ಮೇಲೆ ಬರೋ ಥರ ಈ ಥರ ಹಾಕ್ಕೋಬೇಕು. ಅವಾಗ ನಮಗೆ ಲೆವೆಲಿಂಗು ಈಸಿ ಆಗುತ್ತೆ. ನೋಡಿ, ಫ್ಲ್ಯಾಟಾಗಿರುತ್ತಲ್ಲ ಅದಕ್ಕೋಸ್ಕರ. ಈಗ ನೀಟಾಗಿ ಒಂದು ಲೇಯರ್ ಹಾಕ್ಕೊಂಡು ಮತ್ತು ಆ್ಯಸ್ ಯೂಶ್ವಲ್ ನಾನು ಹೇಳ್ದಂಗೆ ಲಾಸ್ಟ್ ವೀಡಿಯೋದಲ್ಲಿ ಸೈಡ್ಸಲ್ಲಿ ಫಸ್ಟು ಫಿನಿಷ್ ಮಾಡ್ಕೋಬೇಕು. ಮತ್ತು ಫಸ್ಟ್ ಯಾವಾಗಲೂ ಕ್ರಮ್ ಕೋಟಿಂಗ್ ಅಂತ ಮಾಡಬೇಕು. ಅಂದರೆ ಥಿನ್ ಲೇಯರ್ ಆಫ್ ಕ್ರೀಮ್ ಅಪ್ಲೈ ಮಾಡಿ ಅದನ್ನು ಫ್ರಿಜ್ಜಲ್ಲಿ ಒಂದು 3/4 1 ಅವರ್ ಇಟ್ಟು ಆಮೇಲೆ ಮಿಕ್ಕಿದ್ದು ಫೈನಲ್ ಕೋಟಿಂಗ್ ಆಫ್ ಫ್ರೋಸ್ಟಿಂಗ್ನ ಮಾಡಬೇಕು. ಈಗ ಜಸ್ಟ್ ನಾನು ಎಲ್ಲ ಕಡೆ ಕವರ್ ಮಾಡ್ತಾಯಿದ್ದೀನಿ ಕ್ರೀಮ್ನ ಅಷ್ಟೇ. ಎಲ್ಲೆಲ್ಲಿ ಕೇಕು ಕಾಣಿಸ್ತಾ ಇದೆ ಅಂತ ಅನಿಸುತ್ತೋ ಅಲ್ಲೆಲ್ಲ ನೀಟಾಗಿ ಕವರ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಫ್ರಿಜ್ಗೆ ಇಟ್ಬಿಡೋಣ. ಅಟ್ಲೀಸ್ಟು 1 ಅವರ್ಗೆ ಇಟ್ಟರೆ ತುಂಬ ಒಳ್ಳೆಯದು. ಫೈನಲ್ ಕೋಟಿಂಗು ಆಮೇಲೆ ಮಾಡೋಣ. ಓಕೆ, ಈಗ ಆಲ್ಮೋಸ್ಟ್ 1.5 ಅವರ್ ಆಗಿತ್ತು ನಾನು ಫ್ರಿಜ್ಜಲ್ಲಿಟ್ಟು. ಈಗ ಮುಗ್ದಿದೆ. ಈಗ ನೋಡಿ, ಅದೆಲ್ಲ ಸ್ವಲ್ಪ ಸೆಟ್ ಆಗಿದೆ. ಈಗ ಇದನ್ನು ಫೈನಲ್ ಫಿನಿಶಿಂಗಿಗೆ ಮಾಡೋಣ. ಫಸ್ಟು ಸೈಡ್ಸಿಂದನೇ ಶುರು ಮಾಡ್ಕೊಳ್ಳಿ. ತುಂಬ ನೀಟಾಗಿ ಶಾರ್ಪ್ ಎಡ್ಜಸ್ ಬರುತ್ತೆ. ಕಸ್ಟಮರ್ ಜಾಸ್ತಿ ಕ್ರೀಮ್ ಬೇಡ ಅಂದಿದ್ರು, ಸೊ ಆದಷ್ಟು ಕಮ್ಮಿ ಯೂಸ್ ಮಾಡಿದ್ದೀನಿ ನಾನು. ಅವ್ರು ಫಸ್ಟ್ ಟೈಮ್ ಆರ್ಡ್ರ್ ಕೊಟ್ಟಿದ್ದು. ಸೊ ನಾನು ಟೇಸ್ಟ್ ನೋಡಬೇಕು, ಕೇಕ್ ಜೊತೆ ಕ್ರೀಮು ಹಾಕೊಂಬನ್ನಿ ಅಂತಿದ್ರು, ಅದಕ್ಕೋಸ್ಕರ ವಿತ್ ಕ್ರೀಮು ಮಾಡ್ತಾಯಿದ್ದೀನಿ. ಸೈಡ್ಸಲ್ಲೆಲ್ಲ ಫುಲ್ ಸ್ವಲ್ಪ ಎಕ್ಸ್ಟ್ರಾ ಇದ್ದರೂ ಪರವಾಗಿಲ್ಲ. ಈ ಥರ ಸ್ಕ್ರೇಪರ್ ಇರುತ್ತಲ್ಲ ಪ್ಲೈನ್ದು, ಅದನ್ನು ನಾವು ಟರ್ನ್ ಟೇಬಲ್ ಯೂಸ್ ಮಾಡಿ ಮೂವ್ ಮಾಡುವಾಗ ನೀಟಾಗಿ ತುಂಬ ಎಕ್ಸ್ಟ್ರಾ ಇರೋದು ಬಂದ್ಬಿಡುತ್ತೆ. ಮತ್ತು ಯಾವತ್ತೂ ಸ್ಟ್ರೈಟಾಗಿ ಇಟ್ಕೋಬೇಡಿ. ಈ ಥರ ಸ್ವಲ್ಪ ಸ್ಲ್ಯಾಂಟ್ ಚೂರು ಹಿಂಗೆ ಇಟ್ಕೊಂಡ್ರೆ ಅವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ, ಫ್ಲ್ಯಾಟಾಗಿ ನೀಟಾಗಿ. ಮತ್ತು ಏನಾರ ಕ್ರೀಮ್ ಬೇಕಾದರೆ ಮತ್ತೆ ಹಾಕ್ಕೊಂಡು ಸ್ಕ್ರೇಪರಲ್ಲೇ ಮಾಡಿದ್ರೆ ನೀಟಾಗಿ ಬರುತ್ತೆ. ಕೆಳಗಡೆ ನಾನು ಯಾಕೆ ನ್ಯಾಪ್ಕಿನ್ ಹಾಕಿದ್ದೀನಿ ಕೇಕ್ ಬೋರ್ಡ್ ಕೆಳಗೆ ಅಂದರೆ ಬೋರ್ಡ್ ಮೂವ್ ಆಗಬಾರ್ದು ಅಂತಷ್ಟೇ, ಸ್ಲಿಪ್ ಆಗತ್ತಿಲ್ಲ ಅಂದರೆ ಅದಕ್ಕೆ. ನೋಡಿ, ಮೇಲ್ಗಡೆ ಈ ಥರ ಶಾರ್ಪಾಗಿರುತ್ತಲ್ಲ, ನೀಟಾಗಿ ಈ ಥರ ತೊಗೊಂಡು ಒಂದು ಸ್ಪ್ಯಾಟುಲ ಇರುತ್ತಲ್ಲ ಅದು ಹೆಲ್ಪ್ ತೊಗೊಂಡು ನೀಟಾಗಿ ಹಿಂಗೆ ತೆಕ್ಕೊಂಬಿಡ್ಬೇಕು ಎಕ್ಸ್ಟ್ರಾಸ್ ಎಲ್ಲನೂ. ಈಗ ಈ ಥರ ಒಂದು ಫ್ಲೋರಲ್ ನಾಝಲ್ ಯೂಸ್ ಮಾಡ್ತೀನಿ ನಾನು ಡಿಸೈನ್ ಮಾಡೋಕ್ಕೆ. ನಿಮ್ಗೆ ಯಾವ ಡಿಸೈನ್ ಬೇಕೋ ಮೇಲಕ್ಕೆ ಅದು ನಿಮ್ಮ ಚಾಯ್ಸ್ ಏನು ಬೇಕೋ ಮಾಡ್ಬೋದು. ನಾನು ರೇನ್ಬೋ ಕೇಕ್ಸಿಗೆ ಯೂಶ್ವಲಿ ನಾನು ಹೀಗೆ ಮಾಡೋದು. ನಾನು ಈ ಥರ ಸೈಡ್ಸಲ್ಲಿ ಜಸ್ಟ್ ಫ್ಲೋರಲ್ ಮಾಡಿ ಅದಕ್ಕೆ ಕಲರ್ಫುಲ್ಲಾಗಿ ಡೆಕೋರೇಷನ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಆಗಿದೆ. ಈಗ ಇದು ಮೇಲ್ಗಡೆ ಫಿನಿಶಿಂಗಿಗೆ ನಾನು ಜೆಮ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಕಲರ್ಫುಲ್ಲಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ.
ಅದರಲ್ಲಿ ಎಲ್ಲ ಕಲರ್ಫುಲ್ ಇರುತ್ತೆ. ರೇನ್ಬೋ ಕೇಕ್ ಆಗಿರೋದ್ರಿಂದ ಈ ಥರ ಜಮ್ಸ್ ಹಾಕಿದ್ರೆ ಇನ್ನೂ ಕಲರ್ಫುಲ್ಲಾಗಿ ಕಾಣುತ್ತೆ, ಮಕ್ಕಳು ಖುಷಿಯಾಗಿ ತಿಂತಾರೆ. ಆಗಿದೆ. ಈಗ ಸೈಡ್ಸಲ್ಲಿ ಸ್ವಲ್ಪ ಕ್ರೀಮ್ ಇರುತ್ತಲ್ಲ, ಅದನ್ನೊಂಚೂರು ಟಿಶ್ಯೂ ಪೇಪರ್ ತೊಗೊಂಡು ಸ್ವಲ್ಪ ಅದನ್ನು ಹಿಂಗೆ ವೈಪ್ ಮಾಡ್ಕೊಂಬಿಡೋಣ. ಅದು ಮಾಡೋವಾಗ ಸ್ವಲ್ಪ ಹುಷಾರಾಗಿ ಮಾಡಿ, ಕಾರ್ನರ್ಸಿಗೆ ಟಚ್ ಆಗಿಬಿಟ್ರೆ ಸ್ವಲ್ಪ ಇದಾಗುತ್ತೆ. ಮಧ್ಯದಲ್ಲಿ ಈ ಥರ ಕಲರ್ಫುಲ್ ಬಾಲ್ಸನ್ನು ಯೂಸ್ ಮಾಡಿ ಸ್ವಲ್ಪ ಡೆಕೋರೇಷನ್ ಮಾಡ್ತಾಯಿದ್ದೀನಿ, ಕಲರ್ಫುಲ್ಲಾಗಿ ಕಾಣೋಕ್ಕೋಸ್ಕರ. ಈಗ ಸೈಡ್ಸಿಗೆ ನಾನು ನೋಡಿ ಪೈಪಿಂಗ್ ಬ್ಯಾಗಾಗಿ ಹೆಂಗೆ ಹಾಕೋದು ನಾಝಲ್ ಅಂತ ತೋರಿಸ್ತೀನಿ. ಹಾಗೆ ಈ ಥರ ಒಂದು ನಾಝಲ್ ಹಾಕ್ಕೊಂಡು ಒಂದು ತಂಬು ಗ್ಯಾಪು ಗೊತ್ತಾಗ್ತಿದೆಯಾ, ಆ ಥರ ಹಿಂದಕ್ಕೆ ತಳ್ಕೊಂಡು ಅಲ್ಲಿ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ನಾಝಲು ಆಚೆ ಬರುತ್ತೆ ನೋಡಿ, ಅಷ್ಟೆ. ನಾನು ಇದು ನಾಝಲ್ ಯಾಕೆ ತೊಗೊಂಡಿದ್ದೀನಿ ಅಂದರೆ ಸೈಡ್ಸಲ್ಲಿ ಫಿನಿಷಿಂಗ್ ಮಾಡೋಕ್ಕೆ, ಕೆಳಗಡೆ ಕಾರ್ನರ್ ಎಡ್ಜಸ್ ಇರುತ್ತಲ್ಲ ಅಲ್ಲಿ ಫಿನಿಷಿಂಗ್ ಮಾಡೋಕ್ಕೆ ಆ ಥರ ನಾಝಲ್ ಯೂಸ್ ಮಾಡ್ತಾಯಿದ್ದೀನಿ. ಬೇಕಾದ್ರೆ ಮಾಡ್ಬೋದು, ಇಲ್ಲ ನೀವು ಕಂಪ್ಲೀಟ್ಲಿ ಹಾಗೆ ಹೆಂಗಿದೆಯೋ ಹಾಗೆ ಬಿಟ್ಬಿಡ್ಬೋದು. ನೋಡಿ ಈ ಥರ ಟೇಪ್ ಥರ ಇರುತ್ತೆ, ಚೆನ್ನಾಗಿ ಕಾಣುತ್ತೆ. ಈಗ ರೆಡಿಯಾಗಿದೆ. ಖಂಡಿತ ಇದನ್ನು ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. Please like, share and subscribe to my channel. Thank you.